ಹೊನ್ನಾವರ ತಾಲೂಕಿನಲ್ಲಿ ಕಳೆದ 3 ದಿನದಿಂದ ಸುರಿಯುತ್ತಿರುವ ಮಳೆಯು ಜನಜೀವನಕ್ಕೆ ಅಡೆತಡೆ ಉಂಟು ಮಾಡಿದೆ. ಈ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ವಾಹನ ಸವಾರರಿಗೆ ಸಂಚಾರ ಮಾಡಲು ಹೊಸ ಸಮಸ್ಯೆ ಉಂಟಾಗಿದ್ದು, ರಸ್ತೆ ಪಕ್ಕಕ್ಕೆ ವಾಹನ ಇಳಿಸಿದರೆ ಮೇಲಕ್ಕೆ ಬರಲು ಹರಸಾಹಸ ಪಡುವಂತಾಗಿದೆ. ತಾಲೂಕಿನ ಕವಲಕ್ಕಿಯಲ್ಲಿ ಸಿಮೆಂಟ್ ಬ್ಲಾಕ್ ತುಂಬಿದ ಲಾರಿ ಟೈರ್ ರಸ್ತೆ ಅಂಚಿಗೆ ಹುಗಿದು ಬಿದ್ದು ಜೆಸಿಬಿ ಬಳಸಿ ವಾಹನ ಏಳಿಸಲಾಗಿದೆ. ಹೆರಂಗಡಿ ಮತ್ತು ಉಪ್ಪೋಣಿಯಲ್ಲಿಯೂ ಇದೇ ರೀತಿ ವಾಹನ ಹುಗಿದು ಬಿದ್ದು ಅರ್ಧ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವಂತಾಗಿತ್ತು. ಇನ್ನು ಬಾಳೆಗದ್ದೆ ತಿರುವಿನಲ್ಲಿ ಚರಂಡಿ ಮುಚ್ಚಿ ಮಳೆಯ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಕುಡಿಯುವ ನೀರಿನ ಪೈಪ್ ಹಾಗೂ ಕೇಬಲ್ಗೆ ಹೊಂಡ ತೆಗೆದಲ್ಲೆಲ್ಲ ಚರಂಡಿ ಮುಚ್ಚಿ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ ಹಾಗೂ ಗ್ರಾಮೀಣ ಭಾಗದ ರಸ್ತೆ ಉದ್ದಗಲಕ್ಕೂ ಇದೇ ಪರಿಸ್ಥಿತಿ ಇದ್ದು, ಡಾಂಬರ್ ರಸ್ತೆ ಬಿಟ್ಟು ಮಣ್ಣಿನ ರಸ್ತೆಯಲ್ಲಿ ವಾಹನ ಇಳಿಸಲು ಚಾಲಕರು ಭಯಪಡುತ್ತಾರೆ. ರಸ್ತೆ ಅಂಚಿಗೆ ಪಾದಚಾರಿಗೆ ಬಿಟ್ಟಿರುವ ರಸ್ತೆಯಲ್ಲಿ ಒಎಫ್ಸಿ ಕೇಬಲ್ ಹಾಕಲು ಹೊಂಡ ತೆಗೆದು ರೋಲರ್ ಬಳಸಿ ಸಮತಟ್ಟು ಮಾಡದೆ ಹಾಗೆ ಬಿಟ್ಟಿರುವುದರಿಂದ ಅಲ್ಲೆಲ್ಲ ಈಗ ಬಿರುಕು ಬಿಟ್ಟಿದೆ. ನೀರು ಹರಿದು ದೊಡ್ಡ ಹೊಂಡ ಬಿದ್ದಿದೆ. ವಾಹನ ಚಕ್ರ ಇಳಿದ ಕೂಡಲೇ ಹೂತು ಹೋಗುತ್ತಿದೆ. ಪಾದಚಾರಿಗಳು ಓಡಾಡಲು ಭಯಪಡುವಂತಾಗಿದೆ. ಕೇಬಲ್ ಹೂಳಲು ರಸ್ತೆ ಅಗೆದಲ್ಲಿ ಹೊಂಡ ಬೀಳುತ್ತಿರುವುದರಿಂದ ಮಳೆಗಾಲ ಮುಗಿಯುವ ತನಕ ಹಲವು ಅನಾಹುತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಮೂಲಕ ಮುಂಗಾರು ಮಳೆಯಲ್ಲಿ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಬೇಕಿದೆ.